ಫಸ್ಟ್ ದುಡ್ಡು ಇಸ್ಕೊಳ್ಳೋದು ಬಿಟ್ಬಿಡಕ್ಕೆ ಹೇಳ್ಬೇಕು ಅವ್ರಿಗೆ. ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು, ಯಾರು ಓಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬಾರ್ದು ಅಂತ. ನನಗೆ ಬಿಟ್ಟು ಬತ್ತೈತೆ, ನಮ್ಮ ಹೆಂಡತಿಗೆ 2,000 ಬತ್ತೈತೆ. ಇವಾಗ ಓಟ್ ಕೇಳಕ್ಕೆ ಅವ್ರು ಬರ್ತಾರೆ, ಆ ಟೈಮ್ಗೆ ರೋಡ್ ಸರಿ ಮಾಡ್ತಾರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ, ಓಟ್ ಹಾಕ್ದವ್ರು ಸುಮ್ಮನೆ. ರಾಜಕೀಯ ಮಾಡೋರು ಇಂಪಾರ್ಟೆಂಟ್ ಅಲ್ಲ, ಓಟ್ ಹಾಕೋದು ಇಂಪಾರ್ಟೆಂಟ್. ಕೈದಿಗಳು ಹೇಳ್ಕೊ ಬರ್ತೀವಲ್ಲ, ಹಂಗೆ ಓಟ್ ಹಾಕ್ಸೋಕ್ಕಾಗತ್ತಾ? ನಾನು ಓಟ್ ಹಾಕ್ತಿಲ್ದಿರೋರ್ಗೆ ಏನು ಹೇಳಲ್ಲ, ಓಟ್ ಹಾಕ್ತಾರಲ್ಲ ಅವ್ರಿಗೆ ಹೇಳ್ತೀನಿ. ಫಸ್ಟ್ ದುಡ್ಡು ಇಸ್ಕೊಳ್ಳೋದು ಬಿಟ್ಬಿಡಕ್ಕೆ ಹೇಳ್ಬೇಕು ಅವ್ರಿಗೆ. ಅದಾಗಿದ ತಕ್ಷಣ ಅವರು ಅದು ಇದು ಬಿಟ್ಟು ಕೊಟ್ಟರು, ಇದು ಬಿಟ್ಟು ಕೊಟ್ಟರು ಅಂತಾರೆ. ಆ ಫಸ್ಟು ಬಿಟ್ಟಿಗೆ ಬಾನಿಸಿ ಆಗಿರ್ತಾರೆ ಗೊತ್ತಾ, ಅದರಿಂದ ಅವ್ರು ಆಚೆ ಬರಬೇಕು. ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು, ಯಾರು ಓಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬಾರ್ದು ಅಂತ. ಇವಾಗ ಕಾಲೇಜ್ ಹುಡುಗರೆಲ್ಲ ಕಾಲೇಜ್ಗೆ ಹೋಯ್ತವ್ರೆ, ಪಾಠ ಕೇಳ್ತವ್ರೆ. ಸರಿ, ಈ ಎಜುಕೇಷನ್ ಸಿಸ್ಟಮ್ ಫಸ್ಟ್ ಸರಿ ಮಾಡಬೇಕು ಅವರು, ಗೌರ್ಮೆಂಟವರು. ನಾವು ಇಷ್ಟೇ ಓದ್ತಾ ಇರೋದು ಹಳೆ ಕಾಲದ್ದು. ಬ್ರಿಟಿಷವ್ರು ಏನು ಬಂದು ಮಾಡ್ರು ಅಂತ ಇವಾಗ ನಮ್ಗೆ ಎಲ್ಲಿ ಕೆಲಸ ಎಲ್ಲೂ ಕೇಳಲ್ಲ. ಇವಾಗ ನಮಗೆ ಗೌರ್ಮೆಂಟ್ NEP ರೂಲ್ಸ್ ಬಂತು, BJP ಸರ್ಕಾರ ಇರಬೇಕಾದ್ರೆ. ಇವ್ರು NEP ತೆಗ್ಬಿಟ್ಟು ಮತ್ತೆ ಹಳೆ ರೂಲ್ಸ್ ಹಾಕ್ಬಿಟ್ರು ನಮಗೆ. ಇವಾಗ ನಾವು ಹಳೇದು ಓದಿದ್ರೆ ನಮಗೆ ಮುಂದಕ್ಕೆ ಫ್ಯೂಚರ್ ಇಲ್ಲ. ಇವಾಗ ನಮಗೆ ಹೊಸ ಅಡಿಷನ್ ಬೇಕು. ಇವಾಗ ಎಲ್ಲ ರೋಬೋಟಿಕ್ ಬಂದಿದೆ. ಇವ್ರು ಬಂದ್ಬಿಟ್ಟು ನಮಗಿನ್ನ ಮಿಷಿನು ಹಿಂಗೆ ಸ್ವಿಚ್ ಆನ್ ಮಾಡಬೇಕು, ಅಲ್ಲೇ ಅವರೇ ಮೀನ್ಸ್ ನಾವು ರೋಬೋಟ್ ಅವ್ರು ಹೇಳ್ಕೊಡಲ್ಲ. ನಾವು ಕಂಪ್ನಿಯವ್ರು ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಕಾಲೇಜ್ ಹುಡುಗ ನಾವು ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಹುಡ್ಕೋದು? ಇವ್ರು ಹಂಗೆ ಮಾಡ್ತಾಯಿದ್ರೆ ಇವರು ನನಗೆ ಬಿಟ್ಟು ಬತ್ತೈತೆ, ನಮ್ಮ ಹೆಂಡತಿಗೆ 2,000 ಬತ್ತೈತೆ, ಏನೋ ನನ್ನ ಮಕ್ಳಿಗೆ ಏನೂ ಯೂಸ್ ಇಲ್ಲ, ಬರೀ ಎಲ್ಲ ದುಡ್ಡುಗೋಸ್ಕರ ಆಸೆ ಬಿದ್ದುಬಿಟ್ಟು ಓಟ್ ಹಾಕ್ತವ್ರೆ. ಫಸ್ಟ್ ಜನಗಳು ಆ ಕೆಲಸದಿಂದ ದೂರ ಬಂದು ನ್ಯಾಯದಿಂದ ನಮ್ಮ ಮಕ್ಳಿಗೆ ಯಾವ ಸಿಸ್ಟಮ್ಗೆ ಒಳ್ಳೇದಾಗುತ್ತೆ. ಇವಾಗ ನೋಡಿರಿ, ಮೋದಿ ಬಂದರು, ಮೋದಿ ಅಂತ ಹೇಳಲ್ಲ, BJP ಸರ್ಕಾರ ಬಂದು ಫಾರಿನಲ್ಲಿರೋ ನಮ್ಮ ಸ್ಟೂಡೆಂಟ್ಸ್ನ, ಇಂಡಿಯನ್ಸ್ ಅವ್ರನ್ನೆಲ್ಲ ಎಷ್ಟು ಪ್ರೋತ್ಸಾಹ ಮಾಡ್ತಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಥರದ್ದು ಏನು ಮಾಡೋಕ್ಕೆ ಹೋಗಿಲ್ಲ. ಅವರು ನೆಮ್ಮದಿಯಾಗಿದ್ಬಿಟ್ಟು ಬಿಟ್ಬಿಟ್ರು. ಆ ಕಡೆಯಿಂದ ಯಾರೂ ಕರ್ಕೊಬರೋಕೆ ಹೋಗಿಲ್ಲ, ಏನೂ ಮಾಡಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಿದ್ರೆ ಸಾಕು ಮೇಡಮ್. ಅವ್ರು ಮಾಡೋದೇ ಅದು. ಇವಾಗ ರೋಡ್ ಸರಿ ಇರಲ್ಲ, ಅವರು ಆ ರೋಡಿಗೆ ಬರಬೇಕು. ಇವಾಗ ಓಟ್ ಕೇಳಕ್ಕೆ ಅವ್ರು ಬರ್ತಾರೆ, ಆ ಟೈಮ್ಗೆ ರೋಡ್ ಸರಿ ಮಾಡ್ತಾರೆ. ಅದನ್ನು ಯಾರು ನೋಡಲ್ಲ. ಏನು ರೋಡ್ ಸರಿ ಆಯಿತು ನಮ್ಮ ಮನೆ ಮುಂದೆ, ಈ ಸರ್ಕಾರ ಮಾಡ್ತು, ಓಟ್ ಹಾಕೋಣ, ಈ ಸರ್ಕಾರ ರೋಡ್ ಹಾಕೈತೆ, ಆ ಥರ ಬದೇ ಮೈಂಡ್ ಸೆಟ್ ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ನೆಕ್ಸ್ಟ್ ತಿಂಗಳು ಎಲೆಕ್ಷನ್ ಅಂತ ರೂಲ್ಸ್ ಬಂದಾಗಿದ ತಕ್ಷಣ ರೋಡಲ್ಲಿ ಪೈಪ್ಲೈನ್ಸ್ ಬರುತ್ತೆ. ಯಾಕೆ ಅಂದರೆ ಎಲೆಕ್ಷನ್ ಬರ್ತಾಯಿದೆ, ರೋಡ್ ಹಾಕ್ಸೋರೆ, ಅದು ಎಲೆಕ್ಷನ್ ಗಿಮಿಕ್ಕು. ಇವು ನೆಕ್ಸ್ಟು ಅದು ಇದು ಆಳುಂಗಳು ಅಂತೆಲ್ಲ ಇದು ಬರ್ತಾರೆ. ಎಲ್ಲ ಎಲೆಕ್ಷನ್ಗೋಸ್ಕರ ಇವರು ಜನಗಳಿಗೆ ಆಸೆ ತೋರಿಸ್ಬಿಟ್ಟು ಆ ಆಸೆನ ಇವರು ಪ್ರಾಫಿಟ್ ಮಾಡ್ಕೋತವ್ರೆ. ಬಿಟ್ಟರೆ ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ, ಓಟ್ ಹಾಕ್ತವ್ರು ಸುಮ್ಮನೆ ಅವ್ರ ಆಸೆಗೆ ಇವ್ರಿಗೆ ಅಷ್ಟೇ. ಓಟ್ ಎಲ್ಲ ಇಂಪಾರ್ಟೆಂಟೇ. ಅದು ರಾಜಕೀಯ ಮಾಡೋರು ಇಂಪಾರ್ಟೆಂಟ್ ಅಲ್ಲ, ಓಟ್ ಹಾಕೋದು ಇಂಪಾರ್ಟೆಂಟ್. ಅದು ಜನ ಪಾಪ ಪಬ್ಲಿಕ್ಕು ಗಾಸಿ ಬಿದ್ದು ಓಟ್ ಹಾಕ್ತಾರೆ. ಅದು ಪ್ರಕಾರ ನಡ್ಕೋಬೇಕು ಅಲ್ವಾ? ಮೀಡಿಯೇಟವ್ರಿಗೂ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಕರೆಕ್ಟೇ ಇಲ್ಲ, ನೀವು ಹಂಗೆ ನಮ್ಮ ಬಗ್ಗೆ ಹಂಗೆ ತೋರಿಸ್ತೀರಿ ಹಿಂಗೆ ತೋರಿಸ್ತೀರಿ ಅಂತಾರೆ ಇಲ್ಲ. ಅದಕ್ಕೋಸ್ಕರ ಅವರು ಇಂಪಾರ್ಟೆಂಟೇ. ಬಟ್ ಏನಂದರೆ ಅವ್ರು ಅರ್ಥ ಮಾಡ್ಕೋಬೇಕು, ರಾಜಕಾರಣಿಗಳು. ಎಲ್ಲೋ ಬರ್ತದೆ ಎಲ್ಲೋ ಹೋಗ್ತದೆ. ಜನಗಳು ಸಾಮಾನ್ಯದವರು ಇದಮ್ಮ ತುಂಬ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಓಟ್ ಹಾಕಿದಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅದೇನು ಮಾಡೋಕ್ಕಾಗಲ್ಲ. ಹೇಳ್ಕೊಬಂದು ಕೈದಿಗಳು ಬರ್ತೀವಲ್ಲ, ಹಂಗೆ ಓಟ್ ಹಾಕ್ಸೋಕ್ಕಾಗತ್ತಾ? ಕೆಲವರೆಲ್ಲ ಇವಾಗಿದೆ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರಂತೆ. ಓಟ್ ಕಂಪಲ್ಸರಿ ಹಾಕಬೇಕು, ನೀವು ಯಾವುದಕ್ಕನ ಹಾಕಿ, ಇಲ್ಲ ನೋಟಗನ ಹಾಕಿ, ಬಟ್ ಏನಂದರೆ ಓಟ್ ಹಾಕಬೇಕು ಅಷ್ಟೇ. ಅದು ಅವ್ರವ್ರ ಮನಸ್ಸಾಗೆ ಇರ್ತದೆ, ಯಾವುದೋ ದಳಗೋ BJPಗೋ ಕಾಂಗ್ರೆಸ್ಗೋ. ಅದೇ ಹೇಳಿದೆ ಮೇಡಮ್, ನೀವು ಒಳ್ಳೆಯದು ಅಲ್ಲಿ ತಪ್ಪು ಅಂದರೆ ನಾನು ನಿಮ್ಗೆ ಹೇಳಿದ್ದೆ, ಅವಾಗೆ ಫ್ಲ್ಯಾಶ್ ಆಗಿಲ್ಲ. ನೀವು ಒಳ್ಳೆಯದೇ ತೋರಿಸ್ತೀರ, ಮೀಡಿಯಾ ನಿಮ್ಮನ್ನು ಹೆಂಗೆ ಬಿಹೇವಿಯರ್ ಮಾಡ್ತಾರೆ. ಏನು ರೀ ನಮ್ಮ ಬಗ್ಗೆ ಹಂಗೆಲ್ಲ ಇದು ಮಾಡ್ತೀರಾ? ಅಲ್ಲ, ನೀವು ಓಟ ಕುಕ್ಕರ್ ತೊಗೊಳೋರಿಗೆ ನೀವು ತಪ್ಪಲ್ವಾ ಅಂತ ನೀವು ನನಗೆ ಕ್ವಶನ್ ಕೇಳಿದ್ರೆ ನಾನೇನು ಆನ್ಸರ್ ಹೇಳೋಣ? ರಾಜಕಾರಣಿಗಳು ಫಸ್ಟ್ ಅದನ್ನು ಕೊಡೋದು ಅವ್ರದ್ದು ತಪ್ಪು, ಜನ ತಗೊಳೋದು ತಪ್ಪಲ್ಲ. ಅದು ಇವರು ಇದು ಮಾಡಿದಕ್ಕೆ ತಾನೇ ಅವ್ರು ತೊಗೊಂಡಿದ್ದು. ಇದನ್ನು ಏನಕ್ಕೆ ತೊಗೊತಾರೆ? ಈ ಗಿಮಿಕ್ ಏನಿಲ್ಲ, ಅವರು ಅದೇ ಅವ್ರವ್ರಿಗೆ ತೋಚಿದ್ದು ಅವ್ರವ್ರು ಮಾಡ್ತಾಯಿದ್ದಾರೆ.